ಎರಡು ದಿನಕ್ಕೆ ಕಳ್ಸ್ಬಿಟ್ರು ಸಮಾಧಾನವಾ? ಸಮಾಧಾನ ಅಣ್ಣ. ಸುದೀಪ್ ನೋಡ್ಕೊ ಬಂದ್ಬಿಡ್ಬೇಕು ನಾನು ಸಾಯೋದ್ಕೆ. ಅಯ್ಯಯ್ಯೋ, ಸುದೀಪ್ ನಾನು ಒಂದ್ ದಿವಸನೂ ನೋಡಿಲ್ಲ, ಟಿವಿಲ್ ನೋಡಿರೋದಷ್ಟೇ. ಸುದೀಪ್ ಮಾತಾಡ್ಸ್ಕೊ ಬಂದ್ಬಿಡ್ಬೇಕು. ಅಕ್ಕ ನಮಸ್ತೆ. ನಮಸ್ತೆ ಅಣ್ಣ. ಬಿಗ್ ಬಾಸ್ ಅಲ್ಲಿ ಫುಲ್ ಫೇಮಸ್ ಆಗ್ಬಿಟ್ಟಿದ್ರಿ. ಬಿಗ್ ಬಾಸ್ ಬಗ್ಗೆ ಮಾತಾಡಿ ಈಗ ಬಿಗ್ ಬಾಸ್ ಅವರು ನಿಮ್ಮಂತ ಸಾಮಾನ್ಯ ಜನಗಳಿಗೂ ಕೂಡ ಅವಕಾಶ ಕೊಟ್ಟವ್ರೆ. ಎಷ್ಟು ಖುಷಿ ಆಗ್ತಿದೆ, ಏನ್ ಅನಿಸುತ್ತೆ ಅದಕ್ಕೆ? ಅಣ್ಣ ಫುಲ್ ಖುಷಿ ಆಯ್ತೈತೆ. ನಮ್ಮಂತಾರ ಬೆಳಿಬೇಕು, ಬಡವ್ರ ಬಗ್ರು, ಆಟೋದವ್ರು, ಮತ್ತೆ ಕೂಲಿ ಮಾಡೋರು, ದುಡ್ಡಿರೋರ್ನೇ ಕರ್ಕೊಂಡೋದ್ರೆ ಜೀವನ ಆಗಲ್ಲ. ಆಯ್ತಾ, ನಾವು ಒಂಚೂರು ಬೆಳಿಬೇಕು, ಚೆನ್ನಾಗ್ ಮಾತಾಡ್ಬೇಕು. ನನ್ಗೆ ಮೊಬೈಲ್ ಅಲ್ಲೆಲ್ಲ ಕಲ್ಸಕ್ಕೆಲ್ಲ ಬರಲ್ಲ. ಅಂದ್ರೆ ನಿಮ್ಗೂ ಹೋಗ್ಬೇಕು ಅಂತ ಇಷ್ಟ ಇದೆಯಾ? ಹೋಗ್ಬೇಕು ಅಂತ ಇಷ್ಟ ಐತೆ. ನಿಮ್ಗೂ ಬಿಗ್ ಬಾಸ್ ಹೋಗ್ಬೇಕು ಅಂತ ಇಷ್ಟ ಇದೆಯಾ? ಹೌದಣ್ಣ, ನಮ್ ಏರಿಯಾದವರೆಲ್ಲ ನೀನ್ ಹೋಗ್ಬೇಕು ಅಂತ ಅಂದರೆ ನಂಗೆ ಹೋಗಕ್ ಆಯ್ತಾ ಇಲ್ಲ. ಅದಕ್ಕೆ ನಂಗೆ ವಿಡಿಯೋ ಮೊಬೈಲ್ ಎಲ್ಲ ಮಾತಾಡಕ್ಕೆ ಕಳ್ಸಕ್ ಬರಲ್ಲ ನಂಗೆ. ಹೋಗ್ಬೇಕು ಅಂತ ಇಷ್ಟ ಐತೆ. ನೀವೆಲ್ಲ ಒಳ್ಳೆ ಕೆಲಸ ಮಾಡಿ ಜನಗಳೆಲ್ಲ ನನ್ನ ಇದ್ ಮಾಡಿ ಕಳ್ಸಿರ ನಾನು ಹೋಯ್ತೀನಿ ಅಣ್ಣ. ಬಿಗ್ ಬಾಸ್ ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಯಾವ ತರ ಆಟ ಆಡ್ಬೇಕು? ಯಾವ ತರ ಆಟ ಆಡ್ತಾರ, ಆಟ ಕೊಡ್ತಾರ, ಎಲ್ಲಾ ತರನು ಆಟ ರೆಡಿ. ಎಲ್ಲದಕ್ಕೂ ಡ್ಯಾನ್ಸ್ ಮಾಡ್ಬೇಕು, ಎಲ್ಲ ಮಾಡ್ತೀನಿ, ಆಡ್ಬೇಕು, ಎಲ್ಲ ಮಾಡ್ತೀನಿ. ಫೈಟಿಂಗ್ ಮಾಡ್ಬೇಕು. ಫೈಟ್ ಏನ್ ಅವ್ರನ್ನ ಹೊಡೆದಾಕ್ಬಿಟ್ಟು ಬರ್ತೀನಿ. ಹೊಡೆದಾಕ್ಬಿಟ್ಟಿಗೆ ರೆಡಿ ಇದೆ. ನೀನ್ ನೋಡ್ರೆ ಹಿಂಗ್ ಸ್ಟ್ರಾಂಗ್ ಆಗಿದ್ದೆ. ಎಲ್ಲಾ ತರ ಆಡ್ಬೇಕು ಅಂತ ಇಷ್ಟ ಇದೆ. ನನ್ನ ಕರ್ನಾಟಕ ಜನ ನಾವು ಹೂವ ಕಟ್ಟಾರು, ಕರ್ನಾಟಕ ಜನ ಬೆಳೆಸುತ್ತವ್ರೆ. ನಮ್ ಕರ್ನಾಟಕದ ಜನದಲ್ಲಿ ನಾನು ಫೇಮಸ್ ಆಗಿದ್ದೀನಿ. ಅವ್ರು ಇನ್ನ ಆಗ್ಲಿ, ನಮ್ ಜನಗಳೆಲ್ಲ ನಮ್ಗೆ ವಿಡಿಯೋ ಮಾಡಿ ಕಳ್ಸ್ಲಿ. ಕಳ್ಸಿದ್ರೆ ನಾನು ಹೋಯ್ತೀನಿ ಅಣ್ಣ. ನೀವು ಹೋಗ್ಬೇಕು ಅಂತ ಇಷ್ಟ ಇದೆ? ಹೌದಣ್ಣ, ಹೋಗ್ಬೇಕು ಅಂತ. ಅಂದ್ರೆ ಲಾಸ್ಟ್ 12ನೇ ಸೀಸನ್ ಅಲ್ಲಿ ತುಂಬಾ ನಿಮ್ಗೆ ಇಷ್ಟ ಆಗಿದವ್ರು ಯಾರು? 12ನೇ ಸೀಸನ್ ನಂಗೆ ಗಿಲ್ಲಿ ಅಂತ ಅವತ್ತೇ ಹೇಳಿದೀನಿ. ಗಿಲ್ಲಿನೇ ಗೆದ್ಬಿಟ್ಟ. ಗಿಲ್ಲಿಗೆ ಬಾರಿ ಸಪೋರ್ಟ್ ಮಾಡ್ಬಿಟ್ಟಿದೆ ನೀನಲ್ವಾ? ನಮ್ಮನೇಲಿ ಎಷ್ಟು ಆಟಣ್ಣ, 10 ಓಟ್ ನಮ್ಮನೇಲೆ ಬಿದ್ದವ ಅವನಿಗೆ. ನೀವು ಹಾಕ್ತಿದ್ರಿ 10 ಓಟು? ನನ್ ಮಕ್ಳಿಗೆಲ್ಲ ಅವನಂದ್ರೆ ತುಂಬಾ ಇಷ್ಟ. ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಅಂತ. ನೀವು ಬಾರಿ ಹೋರಾಟ ಮಾಡ್ತಿರ್ಲಿ. ಎಷ್ಟೋ ವಿಡಿಯೋಗಳೆಲ್ಲ ಎಲ್ಲಾರ್ಗು ಹೇಳಿದ್ವಿ ಅಣ್ಣ, ಓಟ್ ಹಾಕಕ್ಕೆ ಎಲ್ಲ ಗಿಲ್ಲಿಗೆ ಹಾಕಿ. ಅವತ್ತ ನೈಟ್ ಅವ್ನ ಬೆಳಗ್ಗೆ ಐತೆ ಬಿಗ್ ಬಾಸ್ ನಡೀತೈತೆ ಅಂತ, ಫೈನಲ್ ಐತೆ ಅಂತ ನಾವ್ ಎಲ್ಲಾರ್ಗು ಹೇಳಿ ಒತ್ತಿಸಿ ಮಡ್ಕಿದೀನಿ ಅವತ್ತು. ಮಾಡಿದಿರಿ? ನಿಮ್ಗೆ ಹಾಕಕ್ ಬರಲ್ಲ? ನಂಗೂ ಹಾಕಕ್ ಬರಲ್ಲ. ಮೊಬೈಲ್ ಐತೆ, ನಂಗೆ ಹಾಕಕ್ ಬರಲ್ಲ. ನೀವ್ ಏನ್ ಕೆಲಸ ಮಾಡೋದು? ಹೂ ಕಟ್ಟೋದೇನಾ? ಹೂವ ಕಟ್ಟಿ ಹೂವ ಮಾರೋದು. ಅದೇ ಡೈಲಿ ಬರೀ ಹೂ ಕಟ್ಟೋದೇ ಕೆಲಸ ಹಾಕೋದು? ಬರೀ ಹೂವ ಕಟ್ಟೋದೇ. ದಿನಕ್ಕೆ ಎಷ್ಟು ಮಾರು ಕಟ್ತೀರಿ? ಒಂದ್ 50-100 ಮಾರು ಕಟ್ತೀವಿ. 100 ಮಾರು ಹೂ ಕಟ್ತೀರಾ? 100 ಮಾರು ಕಟ್ಟಿ 100 ಮಾರು ಮಾಡ್ತೀರಾ? ಇದೇ ಬದುಕು ನಿಮ್ದು? ಇದೇ ಬದುಕು. ನೀವ್ ಯಾವ ಊರಕ್ಕ? ನಾವು CS ಪುರ, ಕಲ್ಲೂರು. ಯಾವ ಜಿಲ್ಲೆ ಬರುತ್ತೆ? ತುಮಕೂರು ತಾಲೂಕು. ತುಮಕೂರವ್ರ? ಯಾಕೆ ಕೇಳಿದೆ ಅಂತಂದ್ರೆ ಇಡೀ ಬಿಗ್ ಬಾಸ್ ಇತಿಹಾಸದಲ್ಲಿ ಫುಲ್ ಫೇಮಸ್ ಆಗ್ಬಿಟ್ಟಿದ್ದೀರಿ ನೀವು. ಯಾವ ಊರವ್ರು ಏನ್ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ. ಅಕ್ಕ, ನಿಮ್ಗೆ ಬಿಗ್ ಬಾಸ್ ಎಷ್ಟು ಸೀಸನ್ ಇಂದ ನೋಡ್ತಾ ಇದ್ರಿ? ಎಷ್ಟು ವರ್ಷದಿಂದ ನೋಡ್ತಾ ಇದ್ರಿ? ಫಸ್ಟ್ನೇ ವರ್ಷದಿಂದಾನು ನೋಡ್ತಾ ಇದ್ದೀನಿ. ಎಲ್ಲ ವರ್ಷನೂ ಒಂದನ್ನು ಬಿಟ್ಟಿಲ್ಲ ನಾನು. ಅದ್ರಲ್ಲಿ ನಿಮ್ಗೆ ತುಂಬಾ ಇಷ್ಟವಾದವ್ರು ಯಾರು? ಗಿಲ್ಲಿ, ಹನುಮಂತ, ಆಮೇಲೆ ಇದ್ರಲ್ಲಿ ಯಾವ್ದೇ ಧಾರಾವಾಹಿ ಗೆದ್ನಲ್ಲಪ್ಪ ಅವನು. ಫಸ್ಟ್ ಗಿಲ್ಲಿ ಇವಾಗ 12ನೇ ಸೀಸನ್ ಅಲ್ಲಿ ಹನುಮಂತ. ಇನ್ನೊಬ್ಬ ಗೆದ್ದ ಮಂತೂರ ಅಲ್ಲ ಅಣ್ಣ, ಅವನ ಹೆಸರೇನು ಅದು ಒಡವೆ ಎಲ್ಲ ಚಿನ್ನದೆಲ್ಲ ಹಾಕೊಂಬಂದಿದ್ನಲ್ಲ, ವರ್ತೂರ್ ಸಂತೋಷ್. ಅವ್ರ ಮನೆಗೆ ಹೋಗೋಣಂತ ಇದ್ದೆ ಕಣಣ್ಣ. ವರ್ತೂರ್ ಸಂತೋಷ್ ಅವ್ರ ಮನೆಗೆ? ಅವ್ರ ಇಷ್ಟ ನಿನ್ಗೆ? ತುಂಬಾ ಇಷ್ಟ. ಅವ್ರ ಮನೆಗೆ ಹೋಗೋಣಂತ ಇದ್ದೆ. ಅಷ್ಟೊಂದು ಸಾವುಕಾರ ಆಗಿದ್ರು ಕೂಡ ಸಾಮಾನ್ಯವಾಗಿರ್ತಾನಲ್ಲ, ಒಳ್ಳೆ ಮನ್ಸೈತೆ ಕಣಣ್ಣ. ಅದಕ್ಕೆ ನಿಮ್ಗೆ ಇಷ್ಟ? ದುಡ್ಡಿಗೋಸ್ಕರ ಬದುಕಿಲ್ಲ, ಜನ ಬೇಕು ಅವನಿಗೆ. ಅಲ್ಲ, ಈ ಸರಿ ಒಂದ್ ಯಾರಿಗೂ ಪ್ರೈಸ್ ಎಲ್ಲ 10 ಲಕ್ಷ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ ಕಾವ್ಯನು ಬಂದಾಳೆ ಅಣ್ಣ. ಕಾವ್ಯನು ಚೆನ್ನಾಗಿ ಆಟ ಆಡಿದ್ಲು. ಕಾವ್ಯನು ಬಂದ್ಲು, ಅವನು ಬಂದ. ಚೆನ್ನಾಗಿ ಆಟ ಆಡಿರು ಇಬ್ರು. ಇವಳು ಇದ್ಲಲ್ಲ, ಅವಳ ಹೆಸರೇನಪ್ಪ? ರಕ್ಷಿತಾ ಅಲ್ಲ, ಇನ್ನೊಂದು ಅಶ್ವಿನಿನೂ ಆಟ ಆಡಿದ್ಲು. ಚೆನ್ನಾಗಿ ಆಟ ಆಡಿದ್ಲು. ಈಗ ಎಲ್ಲಾರ್ಗು ಕೂಡ ಸಾಮಾನ್ಯ ಜನಗಳಿಗೆ ಬರೋದಕ್ಕೆ ಅವಕಾಶ ಕೊಟ್ಟವ್ರಲ್ಲ, ಇಲ್ಲಿ ನಿಮ್ಗೆ ಯಾವ ತರದ ಜನ ಕಳಿಸ್ಬೇಕು ಅಂತ ಇಷ್ಟ? ಬರೀ ಆಟೋದವರು, ಕುರ್ಮೆ, ಅದೇ ಹಳ್ಳಿಯರು, ರೈತರುಗಳು, ನಮ್ಮಂತ ಹೂವ ಕಟ್ಟೋರು, ತರಕಾರಿ ಮಾರೋರು ಅಂತವ್ರು ಹೋದ್ರೆ ಬಹಳ ಇಷ್ಟ ನನಗೆ. ಹೋದ್ರೆ ಅಂತವ್ರು ಹೋದ್ರೆ ಇಷ್ಟ. ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ ಪಾದ್ಲಿಗೆ ಅವ್ರಾರ ಬೆಳಿಲಿಕ್ಕ. ಅಯ್ಯ, ಅವರೆಲ್ಲ ನಿನ್ನೆ ಹೋಗು ಅಂತ ಹೇಳ್ತಾರ, ಬಾಯೊಳಕಿತ್ತಿ ಉಳ್ಳೆ ಕಳ್ಸ್ರಪ್ಪ ಅಂತಾರ. ಅವ್ರು ನಮ್ಮಿಂದ ನಾವ್ ಹೋದ್ರೆ ನನ್ಗೂ ಇನ್ನ ಖುಷಿ. ಅವ್ರೆಲ್ಲ ಹೋದ್ರೆ ನಾನು ಓಟ್ ಹಾಕ್ತೀನಿ. ಯಾಕಂದ್ರೆ ನೀನ್ ಹೋದ್ರೆ ಎಲ್ರು ನೋಡ್ತಾರೆ, ನೀನ್ ಏನ್ ಆಟ ಆಡ್ತೀಯ, ಎಷ್ಟು ರೌಡಿಸಮ್ ತರ ತೋರಿಸ್ತೀಯ ಅಂತ ಎಲ್ರು ಖುಷಿ ಇರುತ್ತೆ. ಚೆನ್ನಾಗಿ ಮಾತಾಡ್ತೀನಿ. ಇನ್ನ ನನ್ ಮಕ್ಳೇ ಇಲ್ಲೇ, ನಮ್ ಸುಂಕುತ್ ಕಟ್ಟೆ ಓಟೆ ಸಾಕ್ ನಂಗೆ. ಅಲ್ಲ, ಸುಂಕುತ್ ಕೊಟ್ಟೆ ಒಂದೇ ಅಂತಲ್ಲ, ಇಡೀ ಕರ್ನಾಟಕನ ಇಷ್ಟಪಡುತ್ತೆ.
ಅಷ್ಟು ಜನ ಇಷ್ಟಪಡ್ತಾರೆ ಕಣ. ಹಾ 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 ಅಕ್ಕ ಬೆಳಿಗ್ಗೆ ಎಷ್ಟೊತ್ತಿಗೆ ಹೂ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. 6 ಗಂಟೆಗೆನೆ. ಹಾ ಈಗ 3 ಮಾರ ಏನೋ ಕಟ್ರಿ, ಎಷ್ಟೊತ್ತಿಗೆ ಕಟ್ಟಿದ್ರಿ? ಇವಾಗ ಅಮ್ಮಂಗೆ 2 ಮಾರು ಕೊಟ್ಟೆ. ಹಾ ಹಾ ಅಲ್ಲೇ 30 kg ಹೂವು ಮಾರಿದೀವ. 30 kg ಹೂ. ಬೆಳಿಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಿ ಹೂ ಮಾರಕ್ಕೆ? ಬೆಳಗ್ಗೆ 6 ಗಂಟೆಗೆ ವರ್ತನೆ ಹಾಕ್ಬೇಕಣ್ಣ. ವರ್ತನೆ ಹಾಕ್ಬೇಕು ಬೆಳಗ್ಗೆ 6 ರೆಗ್ಯುಲರ್ ಕೊಡೋರು ಇರ್ತಾರೆ. ಫ್ಯಾಕ್ಟ್ರಿಗಳಿಗೆ ವರ್ತನೆ ಹಾಕ್ಬೇಕು. ವರ್ತನೆ ಹಾಕ್ಬಿಟ್ಟು ಮನೆ ಕೆಲಸ ಮಾಡಿ ಮನೇಲಿ ಮಕ್ಳು ಸ್ಕೂಲ್ಗೆ ಹೋಯ್ತವೆ ಕಳಿಸ್ಬಿಟ್ಟು ನಾವು ಹೂವು ಕಟ್ಕೊಂಡು ಮಧ್ಯಾಹ್ನ ಮುಗಿಸ್ಕೊಂಡು ಬರೋದು ಅಷ್ಟೇ. ಅಕ್ಕ ಬರೀ ಬಾಯಲ್ಲ, ಒಳ್ಳೆ ಸಂಸಾರ ಗೀತಿ ಕೂಡ ಎಲ್ಲ ಮಾಡ್ಬಿಟ್ಟು ಬಂದ್ರೇನೆ ಇವಾಗ ಹೋಗಿ ಊಟ ಮಾಡ್ಬಿಟ್ಟು ಮಂಕೊಳ್ಳೋದು ಅಷ್ಟೇ ಅಲ್ವಾ? ನಿಮ್ಗೊಂದು ಉತ್ತಮ ಸಂಸಾರ ಇದ್ರೆ ನೆಮ್ಮದಿ ಈ ತರ ಎಲ್ಲ ಇರಕ್ ಸಾಧ್ಯ ಅಲ್ವಾ? ಸಂಜೆ ಎಷ್ಟೊತ್ತು ಗಂಟೆ ಕೆಲಸ ಮಾಡ್ತೀರಿ ಹೂ ಕಟ್ಟೋದು? ನಾವು ರಾತ್ರಿ 9:30 ತನಕ ಇರ್ತೀವಿ. 9:30 ತನಕ ಇಲ್ಲೇ ಇರ್ತೀವಿ. ಹೂವೆಲ್ಲ ಎಲ್ಲಿ ತರ್ತೀರಿ ಇಲ್ಲಿಂದೆಲ್ಲ? ಮಾರ್ಕೆಟ್, ಸಿಟಿ ಮಾರ್ಕೆಟ್. ಕೇರ್ ಮಾರ್ಕೆಟಿಂಗ್ ತರೋದು ನೀವೇ ಹೋಗಿ ತರ್ತೀರಾ? ನಾವೇ ಬೆಳಗಿನ ಜಾವ 4 ಗಂಟೆಗೆ ಹೋಯ್ತೀವಿ. ಡೈಲಿ 4 ಗಂಟೆಗೆ ಎದ್ದು ಸಂಜೆವರೆಗೂ ಕೆಲಸ ಮಾಡ್ತೀರಿ? ಸಂಜೆವರೆಗೂ. ಆದ್ರೆ ನಿನ್ನಂತ ಶ್ರಮ ಜೀವಿ ಹೋಗ್ಬೇಕನಕ ನಿಜವಲ್ಲ. ಹೋಗ್ಬೇಕು. ಯಾಕೆ ಹೇಳೋಣ, ನಾವು ಕಷ್ಟಪಡ್ತೀವಿ. ಮಕ್ಳು ಒಬ್ನೇ ಮಗ ಇರೋದು. ಮಗ ಚೆನ್ನಾಗಿರ್ಬೇಕು ನಂಗೆ. ಯಜಮಾನ್ರು ಸತ್ತೋಗೋರೆ. ನಮ್ಮ ಮಗನ್ಗಾರು ಏನಾರು ಮಾಡ್ಬೇಕು ಅಂತ ನನ್ನ ಆಸೆ. ಅದಕ್ಕೋಸ್ಕರ ಶ್ರಮ ಪಡ್ತೀರಿ. ಶ್ರಮ ಪಡ್ತಾ ಇದೀವಿ. ಒಂದ್ ಕಳ್ತನ ಮಾಡೋಕ್ಕಿಂತ ಕಷ್ಟಪಟ್ಟದ್ರಿಂದ ಒಳ್ಳೇದಲ್ವಾ? ಕೂಲಿ ಮಾಡ್ಕೊಂಡ್ ತಿನ್ಬೋದು, ಕಳ್ತನ ಮಾಡ್ಬಾರ್ದು, ಮೋಸ ಮಾಡಬಾರ್ದು. ಮೋಸ ಮಾಡಬಾರ್ದು, ಒಬ್ರು ತಲೆ ಹೊಡಿಬಾರ್ದು. ನೋಡಿ, ಬಾಯಿ ಜಾಸ್ತಿ ಅನ್ಬೋದು, ಅದ್ರೊಳಗಡೆ ಒಳ್ಳೆತನ ಇರುತ್ತಲ್ವಾ? ಅಣ್ಣ, ನಮ್ ಬಾಯಿ ಜಾಸ್ತಿ ಮಾತಾಡಿದ್ರೇನೆ ಜೀವನ ಇಲ್ಲ ಅಂದ್ರೆ ನಾವ್ ಈ ಬಾಯಿ ಇಲ್ಲ ಅಂದ್ರೆ ಈ ಮಾರ್ಕೆಟ್ ಅಲ್ಲಿ ಬದುಕಕ್ಕೆ ಆಗೋಲ್ಲ ಬಿಡಿ ಅಲ್ವಾ? ಅದನ್ನೇ ಇಟ್ಕೊಂಡೆ ಮಾತಾಡಿ, ನೀವೇ ಇಟ್ಕೊಂಡು ಕೊಟ್ಬಿಡಿ ಅವ್ರ ಕೈಲೆ. ನಾವು ಕಷ್ಟಪಟ್ರೆ ಅವರು ಮಾತಾಡ್ಬೋದು. ಎಲ್ಲಾರು ಕಷ್ಟಪಡ್ಲೇಬೇಕಲ್ವೇ? ನನ್ನ ಮನುಷ್ಯ ಅಂತ ಹುಟ್ಟಿದ್ಮೇಲೆ ಎಲ್ಲಾರು ಕಷ್ಟಪಡ್ಲೇ. ಈಗ ಗಿಲ್ಲಿ ತುಂಬಾ ಕಷ್ಟಪಟ್ಟು ಶ್ರಮಜೀವಿಯಾಗಿ ಬಂದ, ಅವ್ನ್ ಗೆದ್ದ. ಅದ್ರಲ್ಲಿ ನಿಂದು ಬಾರಿ ಬಹುಪಾಲದ ಬಿಡಿ. ಎಲ್ರ ಕೈಲಿ ಓಟ್ ಹಾಕ್ಸಿ ಎಲ್ರಿಗೂ ಬೇಜಾನ್ ಬೈದಿದೆ. ಗಿಲ್ಲಿ ಗೆದ್ದಾಗ ಎಷ್ಟು ಖುಷಿ ಆಯ್ತು ನಿಮ್ಗೆ? ಅಣ್ಣ ಫುಲ್ ಖುಷಿ ಅವತ್ತ. ನಿನ್ ಮಗನೇ ಗೆದ್ದಂಗ. ಅಲ್ಲ, ಅವ್ನ್ ಇದೇನ್ ಗೆದ್ಮೇಲೆ ನಿನ್ಗೆ ಹಣ ಕೊಡ್ಲಿಲ್ಲ, ಏನಿಲ್ಲ ನಿನ್ಗೆ? ಅವ್ನ್ ಚೆನ್ನಾಗಿರ್ಲಿ, ಅವನು ಬೆಳಿಲಿ. ಹಳ್ಳಿ ಹುಡುಗ ಅಂತ. ಹಳ್ಳಿ ಹುಡುಗ, ಮದ್ವೆ ಆಗಿಲ್ಲ, ಚೆನ್ನಾಗಿರ್ಲಿ ಬಿಡೋಣ. ನಂತರ ಬೆಳೆದ್ರೆ ಇನ್ನ ಖುಷಿ. ಒಟ್ನಲ್ಲಿ ನಿನ್ ಮಗ ಗೆದ್ದಷ್ಟೇ ಖುಷಿ ಆಗ್ಬಿಟ್ಟಿತ್ತಲ್ಲ ನಿಮ್ಗೆ? ನನ್ ಮಗ ಗೆದ್ದಿತಾನ ಬಿಡ್ತಾನ ಗೊತ್ತಿಲ್ಲ. ಇಲ್ಲಿ ಗೆದ್ನಲ್ಲ, ನಂಗೆ ಫುಲ್ ಖುಷಿ. ಅವತ್ತೆಲ್ಲ ಫುಲ್ ಖುಷಿ. ನೀವು ಮನೇಲೆಲ್ಲ ಪಟಾಕಿ ಹೊಡೆದು? ಪಟಾಕಿ ಹೊಡಿಯೋದೇನು ನಮ್ಮ ಮನೇಲಿ ಅದೆಂತದ ಮೇಲ್ವಾಗಿ ಆಡ್ತದಲ್ಲ ಅಂತ ಪಟಾಕಿನೇ ತಂದಿರೋ ಮಕ್ಳು ಮೇಲೆಲ್ಲ. ನೀವು ಫುಲ್ ಖುಷಿ ಪಟ್ಬಿಟ್ಟಿದ್ದೀರಿ. ಗಿಲ್ಲಿ ಪಾಪ ಒಳ್ಳೆ ಕಷ್ಟದಂತ. ಗಿಲ್ಲಿ ಒಂದ್ಸಾರಿ ಇನ್ನೂ ಭೇಟಿ ಮಾಡಿಲ್ಲ? ಮಾಡ್ಬೇಕು ಅನ್ನೋ ಇದೆಯಾ? ಇಲ್ಲ ಅಣ್ಣ, ನಮ್ಮ ಏರಿಯಾದಲ್ಲಿ ಏನಾರು ಫಂಕ್ಷನ್ ಮಾಡ್ದಾಗ ಕರೀತಾರಂತೆ, ಕರ್ಸೇಲೆ. ಅಕಸ್ಮಾತ್ ಏನಾರು ಗಿಲ್ಲಿ ಬಂದ್ಬಿಟ್ಟು ಇಲ್ಲಿ ಕಾರ್ ನಿಲ್ಸ್ಬಿಟ್ಟು ಬಂದ್ ಮಾತಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ಮಾತಾಡ್ಸ್ಬಿಡ್ತೀನಿ ಅಣ್ಣ. ಯಾರು ಮಾತಾಡ್ಸ್ತಾರೆ ಬಿಡ್ತಾರ, ನಾನೇ ಓಡಾಗ ಮಾತಾಡ್ಸ್ಬಿಡ್ತೀನಿ. ನಿಮ್ಗೆ ಖುಷಿ ಇದೆ ಗಿಲ್ಲಿ ನೋಡ್ಬೇಕು ಅಂತ? ಗಿಲ್ಲಿ ತರ ಈ ಸರಿ ಯಾರು ಬರ್ಬೇಕು ಅಂತ ಇಷ್ಟಪಡ್ತೀರಿ? ಯಾರು ಬರ್ತಾರ ನೋಡೋಣ. ಇನ್ನ ಒಳಗಡೆಗೆ ಹೋದಾಗ ಅಲ್ವಾ ಗೊತ್ತಾಗದ ಯಾರು ಇಷ್ಟ. ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನೀನಂತೂ ಹೋಗ್ಬೇಕು. ಹೋಗಿ ಏನಾರು ಮಾಡ್ಬೇಕು. ಒಂದ್ ಕಾಲ ಎಂಟ್ರಿಗಾರು ಹೋಗ್ಬೇಕು. ಎಷ್ಟ್ ದಿನ ಇರ್ಬೇಕು ಅನ್ಕೋತೀಯ? ಅಣ್ಣ, ನನ್ ಓಟ್ ಹಾಕಿರ ನನ್ನ 100 ವರ್ಷ, ಒಂದ್ ತಿಂಗ್ಳು ಇರ್ಬೋದು, ಇಲ್ಲ 3 ತಿಂಗ್ಳು ಇರ್ಬೋದು. ಅಷ್ಟಲ್ಲಿ ಮುಗಿದ ಒಂದ್ 2 ದಿನಕ್ಕೆ ಕಳ್ಸ್ಬಿಟ್ರು ಸಮಾಧಾನ ಅಣ್ಣ. ಸುದೀಪ್ ನೋಡ್ಕೊಂಡ್ ಬಂದ್ಬಿಡ್ಬೇಕು ನಾನು ಸಾಯೋದಕ್ಕೆ. ಅಯ್ಯಯ್ಯೋ, ಸುದೀಪ್ ನಾನು ಒಂದ್ ದಿವಸನೂ ನೋಡಿಲ್ಲ, ಟಿವಿ ನೋಡಿರೋದಷ್ಟೇ. ಸುದೀಪ್ ಮಾತಾಡ್ಸ್ಕೊಂಡ್ ಬಂದ್ಬಿಡ್ಬೇಕು. ಸುದೀಪ್ ನೋಡ್ಬೇಕು, ಗಿಲ್ಲಿ ಅವ್ರಪ್ಪ ಹೇಳ್ದಂಗೆ ಅರಮನೆ ನೋಡ್ಬೇಕು, ಬಿಗ್ ಬಾಸ್ ನೋಡ್ಬೇಕು. ಅದಕ್ಕೋಸ್ಕರ ಹೋಗ್ಬೇಕು ಅಂತೀರಾ? ಹೋಗ್ಬೇಕಣ್ಣ. ಆಯ್ತಕ್ಕ, ಒಳ್ಳೇದಾಗ್ಲಿ. ಆಯ್ತು, ಒಳ್ಳೇದಾಗ್ಲಿ ಅಕ್ಕ, ಹೋಗಿ ಬನ್ನಿ. ಥ್ಯಾಂಕ್ ಯು. ಓಕೆ, ಹೋಗ್ಬಿಟ್ಟು ಬರ್ತೀನಿ.